ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಮೊದಲ ಯುಗಾದಿ ಹಬ್ಬ. ಬೇವು ಬೆಲ್ಲ ತಿನ್ಕೊಂಬಂದು ಯಾವ ಹಬ್ಬ ಅಂದ್ರೆ ಹೊಸ್ತಿಡ್ಕೋ. ಸೊ ಹಾಗೆ ಇವತ್ತು ನಮ್ಮ ನವರಸನ್ ಸರು ಸೂತ್ರಧಾರಿ ಸಿನಿಮಾದ ಪ್ರೊಡ್ಯೂಸರ್ ಮತ್ತೆ ಕ್ರಿಯೇಟಿವ್ ಹೆಡ್, ಅವರು ಸಿನಿಮಾದಲ್ಲಿ ನಾನು ನಾಯಕಿಯಾಗಿ ಕಾಣಿಸ್ಕೋತಾ ಇದ್ದೀನಿ. ಹಾಗೆ ಸೊ ಹಾಗೆ ಚೇತನ್ ಸರ್ ತರ ನಮ್ಮ ಸಿನಿಮಾನು ಕೂಡ May 10th May 9th ರಿಲೀಸ್ ಆಗ್ತಾ ಇದೆ ಸರ್. May 9th ಸರ್, May 9th ರಿಲೀಸ್ ಆಗ್ತಾ ಇದೆ. ಸೊ ನನಗೆ ಕಬಡ್ಡಿನಲ್ಲಿ ಆ್ಯಕ್ಚುಲಿ ನಾನು ಒಬ್ಳು ಪಾರ್ಟ್ ಆಗಿರೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ಅದು ನಮ್ಮ ವಾಮನ ಸಿನಿಮಾ ಪ್ರೊಡ್ಯೂಸರ್ ಓನರ್ ಆಗಿರೋದು. ಅದಲ್ಲದೆ ಕೂಡ ಇಷ್ಟು ಜನ ಪ್ರೊಡ್ಯೂಸರ್ಸು ಕೂಡ ನಮಗೆ ಸಪೋರ್ಟಿವ್ ಆಗಿ ಬಂದಿರೋದು ನಿಜವಾಗ್ಲೂ ತುಂಬಾ ಖುಷಿ ಇದೆ. ಯಾಕೆಂದರೆ ಹುಡುಗಿರಿಗೆ ಆಟ ಆಡ್ಸೋದಕ್ಕೆ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರೆ. ಯಾಕೆಂದರೆ ಒಂದು ಹುಡುಗಿ ವಿನ್ ಆಗಬೇಕು, ಹುಡುಗಿ ಮುಂದೆ ಲೈಫಲ್ಲಿ ಬರಬೇಕು ಅಂದರೆ ಹುಡುಗರು ಇದ್ದೇ ಇರ್ತಾರೆ. ಹೌದಾ? ಏನು ಇಲ್ಲ, ಹೌದಾ ಹುಡುಗಿರಾ? ಸೊ ಯಾರೇ ವಿನ್ ಆಗಲಿ ನಮ್ಮ ಹುಡುಗಿರೇ ವಿನ್ ಆಗೋದು. ಸೊ ಅದರಲ್ಲಿ ಏನಿಲ್ಲ, ಎಲ್ಲರೂ ಕೂಡ ಒಂದು ಹೆಲ್ದಿ ಕಾಂಪಿಟೇಷನ್ ಇಟ್ಕೊಳ್ಳೋಣ, ವಿನ್ ಆಗೋಣ ಅಷ್ಟೇ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಕಬಡ್ಡಿ ಅನ್ನೋ ಒಂದು ಆಟನ ಮಾಡ್ತಾ ಇರೋದೇ ಕೂಡ ಕಬಡ್ಡಿ ಅನ್ನೋ ಆಟ ಆಚೆ ಬರಲಿ, ಹಳ್ಳಿಯ ಸೊಗಡು. ಸೊ ಎಲ್ರಿಗೂ ಗೊತ್ತಾಗಿ ಅಂತ ಮಾಡ್ತಾ ಇರೋವಂಥ ಒಂದು ಇದೊಂದು ಗೇಮ್ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡೋಣ, ಎಲ್ಲರೂ ಕೂಡ ಆಡೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲ, ಈ ಟೀಮಲ್ಲಿ ಒಬ್ರಿಗಿಂತ ಒಬ್ರು ದಾನಶೂರರು ಅನ್ಸುತ್ತೆ. ಎಲ್ರು ಕಪ್ಪನ್ನ ಬಿಟ್ಕೊಡೋದ್ರಲ್ಲೇ ಇದಿರಲ್ಲ, ಯಾಕೆ ಅಂತ? ಆಗಿಲ್ಲ, ಎಲ್ಲರೂ ಯಾರಿಗಿದ್ರು ಪರವಾಗಿಲ್ಲ. ಅಲ್ಲ, ಈ ಸಲ ಕಪ್ ನಮ್ದೇ ಅಂತ ಹೇಳ್ಬೇಕು ತಾನೆ ನೀವು? ನಮ್ಮ ಹುಡುಗಿರೆಲ್ಲ ಸಿನಿಮಾದಿಂದ ಬಂದವರು, ಸ್ವಲ್ಪ ಏನಾದ್ರು ಆಗ್ಬಿಟ್ರೆ ಸುಮ್ಮನೆ ಯಾಕಪ್ಪ. ಸೊ ಒಂದು ಒಳ್ಳೆ ಹೆಲ್ದಿ ಕಾಂಪಿಟೇಷನ್ ಇರ್ಲಿ ಅಷ್ಟೇ. ಓಕೆ, ಹೇಗೆ ನಡೀತಾ ಇದೆ ಪ್ರಿಪರೇಷನ್ ಅಂತ ಟೀಮ್ ಅವ್ರು ಯಾರಾದ್ರೂ ಹೇಳ್ಬೋದಾ? ಯಾರಾದ್ರೂ ಆಟಗಾರ್ತಿ ಯಾರು ರಿವೀಲ್ ಮಾಡಲ್ಲ, ಯಾಕೆ ಗೊತ್ತಾ? ಕಾಂಪಿಟೇಷನ್ ಟೀಮ್ ಜಾಸ್ತಿ ಇರುತ್ತೆ ಅಂತ ಯಾರು ರಿವೀಲ್ ಮಾಡ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ಚೇತನ್ ಗೌಡ್ರೆ, ನಿಮ್ಮ ಸಪೋರ್ಟ್ಗೆ. ಆಯ್ತಾ, ನೆಕ್ಸ್ಟ್ ಟ್ರೋಫಿ ಲಾಂಚ್ ಕರಿತೀವಿ, ದಯವಿಟ್ಟು ಕುತ್ಕೋಬೇಕು ಹೋಗಿ. ಎಸ್, 5ನೇ ತಾರೀಕು 6ನೇ ತಾರೀಕು ಫೀಲ್ಡ್ ಅಲ್ಲಿ ಮೀಟ್ ಮಾಡೋಣ. ಜೋರಾದ ಚಪ್ಪಾಳೆ ಬರಲಿ ಫಾರ್ ಈಕ್ವಿನಾಕ್ಸ್. ಇಲ್ಲ, ಇಟ್ಸ್ ಆಲ್ ದ ವೆರಿ ಬೆಸ್ಟ್ ಗರ್ಲ್ಸ್, ಆಲ್ ದ ವೆರಿ ಬೆಸ್ಟ್ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.